ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಐ ಆಮ್ ಆಲ್ಸೋ ವೆರಿ ಗುಡ್. ಸೊ ಇವತ್ತು ಬೆಳಗ್ಗೆನೇ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ಮಾಡೋದಿತ್ತು ಅಂತ ಸ್ವಲ್ಪ ಬೇಗನೆ ಎದ್ದಿದ್ದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಲೇಟ್ ಆಯಿತು, ಯಾಕಂದರೆ ಕಲಸ ಎಲ್ಲ ಚೇಂಜ್ ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ಎಲ್ಲ ಹಾಕ್ಕೊಂಡೆ. ನಾನು ಪ್ರತಿ ಅಮಾವಾಸ್ಯೆಗೂ ಈ ಥರ ಮಾಡ್ಕೋತೀನಿ. ನಾನು ಮೇನ್ ಡೋರಲ್ಲಿ ಸ್ವಸ್ತಿಕ್ ಓಂ ಮತ್ತು ಸ್ವಸ್ತಿಕ್ ಹಾಕ್ಕೊಂಡಿರ್ತೀನಿ. ಸ್ವಲ್ಪ ಅರಿಶಿನ ತೊಗೊಂಡ್ಬಿಟ್ಟು ಅದಕ್ಕೆ ನೀರು ಆ್ಯಡ್ ಮಾಡಿ ನಾವು ಈ ಥರ ಸ್ವಸ್ತಿಕ್ ಮತ್ತು ಓಂನ ಬರೆದಿಟ್ಕೋತೀನಿ. ಪ್ರತಿ ಅಮಾವಾಸ್ಯೆಗೊಮ್ಮೆ ಇದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಬರಿತೀನಿ. ಸೊ ಈ ಥರ ಮಾಡೋದ್ರಿಂದ ನೆಗೆಟಿವಿಟಿ ಮೈಂಡಿಗೂ ಬರಲ್ಲ ಆ್ಯಂಡ್ ನೆಗೆಟಿವಿಟಿ ಮನೆಗೂ ಬರಲ್ಲ ಅಂತ ಹೇಳ್ತಾರೆ. ಸೊ ಇದು ಮೊದಲಿಂದನೂ ನಾನು ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದಕ್ಕೆ ಪ್ರತಿ ಅಮಾವಾಸ್ಯೆಗೂ ನಾನು ಈ ಥರ ಕ್ಲೀನ್ ಮಾಡ್ಕೊಂಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಓಂ ಸ್ವಸ್ತಿಕ್ ಮತ್ತು ಸ್ವಸ್ತಿಕ್ನ ಹಾಕೋತೀನಿ. ಮನೇಲಿ ತುಳಸಿ ಗಿಡ ಇರೋದ್ರಿಂದ ನಾನು ತುಳಸಿ ಪೂಜೆನೂ ಮಾಡ್ಕೋತೀನಿ. ಆ್ಯಕ್ಚುಲಿ ನಾವು ಡೈರೆಕ್ಟಾಗಿ ನೆಲದಲ್ಲೇ ಬೆಳೆಸ್ಬೋದು. ತುಂಬಾ ತುಳಸಿ ಬೆಳೆದಿದೆ. ಆ್ಯಕ್ಚುಲಿ 10-12 ತುಳಸಿ ಬೆಳೆದಿದೆ ಸೈಡಿಗೆಲ್ಲ. ಬಟ್ ನಂಗೆ ಪಾಟಲ್ಲಿ ಇಟ್ಟು ಬೆಳೆಸಿದ್ರೆ ಏನೋ ಒಂಥರ ಖುಷಿ ಅಂತ ನಾನು ಪಾಟಲ್ಲಿ ಬೆಳೆಸಿದ್ದೀನಿ ಒಂದು. ಸೊ ಅದಕ್ಕೆ ನಾನು ಅಮಾವಾಸ್ಯೆಗೆ ಒಂದು ಸಲ ಏನು ಮಾಡ್ತೀನಿ ಅಂದರೆ, ಇದು ಡೋರಿಗೆ ಏನು ಬರಿತೀನಲ್ಲ ಅರಿಶಿನದಲ್ಲಿ, ಸೊ ಅದೇ ಥರ ಅರಿಶಿನ ಮತ್ತು ನೀರು ಕುಂಕುಮ ಎಲ್ಲ ಹಾಕ್ಕೊಂಡ್ಬಿಟ್ಟು ತುಳಸಿ ಪಾಟ್ಗೆ ಏನಿದೆಯಲ್ಲ ಪಾಟ್ ಸುತ್ತು ನಾನು ಅರಿಶಿನ ಹಚ್ಕೋತೀನಿ. ಸೊ ನೆಕ್ಸ್ಟು ತುಳಸಿ ಬೇರಿಗೂ ಸ್ವಲ್ಪ ಅರಿಶಿನ ಹಚ್ಬಿಟ್ಟು ಕುಂಕುಮ ಇಟ್ಟು ಪೂಜೆ ಮಾಡ್ಕೋತೀನಿ. ಒಂದು ಟಿಪ್ಸ್ನ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ನೀವು ನೆಕ್ಸ್ಟ್ ಅಮಾವಾಸ್ಯೆಗೆ ಈ ಥರ ಮಾಡ್ಕೊಳ್ಳಿ. ಒಂದು ಲಿಂಬು ತೊಗೊಂಡ್ಬಿಟ್ಟು ಅದನ್ನು 2 ಪೀಸ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಪ್ಲೇಟಲ್ಲಿ ಅರಿಶಿನ ಮತ್ತು ನೀರು ಹಾಗೆ ಕೆಂಪು ಕುಂಕುಮ ಮತ್ತು ನೀರನ್ನು ಹಾಕಿ ಕಲಸಿಟ್ಕೋಬೇಕು. ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಿಂಬು, ಅದನ್ನು ಅದಕ್ಕೆ ಸ್ವಲ್ಪ ಅದ್ಕೋಬೇಕು. ಚೆನ್ನಾಗಿ ಅದ್ಕೊಂಬಿಟ್ಟು ಮನೆಗೆ ನಾನು ದೃಷ್ಟಿ ತೆಗಿತೀನಿ. ಮೇನ್ ಡೋರ್ ಹತ್ರ ಇಟ್ಬಿಡಬೇಕು. ಈ ಥರ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಬರಲ್ಲ ಅಂತ ಅಷ್ಟೇ. ಹಾಗೆ ಇವತ್ತು ನಾನು ಒಬ್ಬಟ್ಟು ಸಾರು ಮಾಡ್ಕೋತಿದ್ದೆ. ಅದ್ರದ್ದು ಕ್ವಿಕ್ಕಾಗಿ ರೆಸಿಪಿ ತೋರಿಸ್ಬಿಡೋಣ ಅಂತ. ಸೊ ಇವತ್ತು ಒಬ್ಬಟ್ಟು ಸಾರು ಮಾಡ್ಕೊಂಡಿದ್ದೆ. ನಾನು ತುಂಬ ಈಸಿ ಮಾಡ್ಕೋತೀನಿ ಹೋಳಿಗೆ ಸಾರು. ಸೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಾಗೆ 1-2 ಚಕ್ಕೆ ತೊಗೊಂಡಿದ್ದೀನಿ, 7-8 ಮೆಣಸು ತೊಗೊಂಡಿದ್ದೀನಿ, ಹುಣಸೆಹಣ್ಣು ಮತ್ತು ಲವಂಗ ಮತ್ತು ಜೀರಿಗೆ ಹಾಗೂ ಗಸಗಸೆ ತೊಗೊಂಡಿದ್ದೀನಿ. ಹಾಗೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಗುಂಟೂರು ಮೆಣಸಿನ್ಕಾಯಿ ಇಲ್ಲಾಂದರೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು. ಸೊ ಇವಾಗ ಅದು ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ನಾನು ಸ್ವಲ್ಪ ಹೂರಣ ಹಾಕೋತೀನಿ ಮಸಾಲಕ್ಕೆ. ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ತುರ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಸೊ ಇದನ್ನೆಲ್ಲ ಒಂದು ಜಾರಿಗೆ ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು 2 ಸ್ಪೂನು ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೊಂಡ್ಮೇಲೆ 1 ಸ್ಪೂನ್ ಸಾಸಿವೆ ಹಾಕೋಬೇಕು. ಜೀರಿಗೆ ಹಾಕೋಬಾರ್ದು. 1 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕರಿಬೇವು ಹಾಕೋಬೇಕು. ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಎಣ್ಣೆಗೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಜಾರಲ್ಲಿರೋ ಎಲ್ಲ ಮಸಾಲಾನು ತೆಗೆದ್ಬಿಟ್ಟು ಆಯಿಲಲ್ಲಿ ಹಾಕಿ ಚೆನ್ನಾಗಿ ಬೆನೆಸ್ಕೋಬೇಕು. ಎಲ್ಲ ಒಂದು 5 ಮಿನಿಟ್ಸ್ ಕುಕ್ ಆದಮೇಲೆ ಈ ಥರ ಕಾಣಿಸುತ್ತೆ. ಸೊ ಈ ಥರ ಆದಮೇಲೆ ಇದಕ್ಕೆ ನಾವು ಇವಾಗ ವಾಟರ್ನ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಒಂದು 7-8 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಮಸಾಲ ಎಲ್ಲ ತುಂಬ ಚೆನ್ನಾಗಿ ಕುದ್ಮೇಲೆ ಈ ಥರ ಕಟ್ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ನಾನು ಒಬ್ಬಟ್ಟು ಕೂಡ ಮಾಡ್ಕೊಂಡಿದ್ದೆ, ಬೇಳೆ ಒಬ್ಬಟ್ಟು ಮಾಡ್ಕೊಂಡಿದ್ದೆ. ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಮನೆ ಹತ್ರನೇ ಬಾಳೆ ಗಿಡ ಇದೆ. ಸೊ ನಾನು ಅಲ್ಲಿಂದನೇ ಎಲೆ ಹರ್ಕೊಂಡು ಬಂದಿದ್ದೆ. ಸೊ ಪ್ರತಿ ಅಮಾವಾಸ್ಯೆಗೂ ನಾವು ಈ ಥರ ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಿ. ಸೊ ಅದೊಂಥರ ಏನೋ ಹಬ್ಬದ ಥರ ಫೀಲ್ ಆಗುತ್ತೆ ಅಂತ ಅಷ್ಟೇ. ಸೊ ಪ್ರತಿ ಅಮಾವಾಸ್ಯೆಗೆ ಈ ಥರ ಬಾಳೆ ಎಲೆಯಲ್ಲಿ ಊಟ ಮಾಡೋದು. ನಿನ್ನೆ ಮಾವಿನ ಹಣ್ಣು ಕೂಡ ತಂದಿದ್ದೆ. ಸೊ ಮಾವಿನ ಹಣ್ಣಿನ ಶೀಕರಣೆ ಮಾಡಿದ್ದೆ. ಸೊ ನಾನು ಮಾವಿನ ಹಣ್ಣಿನ ಶೀಕರಣೆಗೆ ಬೆಲ್ಲ ಯೂಸ್ ಮಾಡ್ತೀನಿ, ಸಕ್ಕರೆ ಯೂಸ್ ಮಾಡಲ್ಲ. ಸೊ ಬೆಲ್ಲದ ಶೀಕರಣೆ ಹಾಗೂ ಒಬ್ಬಟ್ಟು ಮಾಡ್ಕೊಂಡಿದ್ದೆ. ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ನಾನು ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾಂಬಾರೆಲ್ಲ ಹೇಗಿದೆ ಅಂತ ಕೇಳಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ನಂಗೆ ಸಖತ್ ಖುಷಿ ಆಯಿತು. ಬಿಕಾಸ್ ನಾವು ಮಾಡಿರೋ ಅಡುಗೆ ಯಾರಾದರೂ ಚೆನ್ನಾಗಿದೆ ಅಂತ ಹೇಳಿದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ವ. ಸೊ ಅದಕ್ಕೆ ಒಬ್ಬಟ್ಟು ಸಾಂಬಾರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನನ್ನ ತಮ್ಮ ಕೂಡ ಹಂಗೆ ಹೇಳ್ದ, ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಅಂತ. ಸೊ ಈ ಥರ ಅಮಾವಾಸ್ಯೆ ಪೂಜೆ ಮತ್ತು ನಾನು ಅಡುಗೆ ಎಲ್ಲ ಮಾಡ್ಕೊಂಡಿದ್ದೆ.
ಮಾಡ್ಕೊಂಡು ತಿನ್ನೋದ್ರಿಂದ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಮತ್ತು ಹಬ್ಬದ ಥರ ಫೀಲ್ ಆಗುತ್ತೆ. ಸೊ ನಾನು ಪ್ರತಿ ಅಮಾವಾಸ್ಯೆಗೂ ಈ ಥರ ಒಬ್ಬಟ್ಟು ಮಾಡ್ಕೋತೀನಿ ಅಥವಾ ಸ್ವೀಟ್ ಮಾಡಿರ್ತೀನಿ. ಸೊ ನೆಕ್ಸ್ಟು ನಾನು ಆಫ್ಟರ್ನೂನ್ ಕ್ಲಾಸಸ್ಗೆ ಹೊರಟೆ. ಸೊ ಇವತ್ತು ನಮ್ಮದು 1 hour ಕ್ಲಾಸ್ ಇತ್ತು. ಸೊ ಡ್ರೈವಿಂಗ್ ಕ್ಲಾಸಸ್ಗೆ ಹೊರಟ್ವಿ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನೋಡಿ ಆಗ ವರಮಹಾಲಕ್ಷ್ಮಿ ಸೀರೀಸ್ ಅಂತ ಮಾಡ್ತಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಸೊ ಈ ಸೀರೀಸಲ್ಲಿ ನಾನು ವರಮಹಾಲಕ್ಷ್ಮಿಗೆ ಏನೇನೆಲ್ಲ ಆನ್ಲೈನಲ್ಲಿ ತರಿಸ್ತೀನಿ ಅದೆಲ್ಲ ವಿತ್ ಲಿಂಕ್ ನಾನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇನ್ ಕೇಸ್ ನಿಮಗೆ ಏನಾದರೂ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನಾನು ಇದನ್ನು ಬ್ಯಾಕ್ ಡ್ರಾಪ್ ತರಿಸ್ಕೊಂಡಿದ್ದೆ. ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡಿರೋ ಬ್ಯಾಕ್ ಡ್ರಾಪ್ನ ನಾನು ಊರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡೆ. ಈ ಸಲ ನನಗೆ ಈ ಮೋಟಿಫ್ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ಈ ಮೋಟಿಫ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ನಿಮಗೂ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಇನ್ನೂ ಟೈಮ್ ಇದೆ ಅಲ್ವಾ, ಸೊ ನೀವು ಕೂಡ ಬೈ ಮಾಡ್ಬೋದು ಅಂತ. ಎಷ್ಟು ಚೆನ್ನಾಗಿದೆ ಮೋಟಿಫು, ನನಗೆ ತುಂಬಾ ಇಷ್ಟ ಆಯಿತು ಹಸು ಮೋಟಿಫು. ಸೊ ಇದು ಬ್ಯಾಕ್ಗ್ರೌಂಡು ಆರ್ಡರ್ ಬಂದಿತ್ತು. ಸೊ ಇದು ಬ್ಯಾಕ್ ಡ್ರಾಪ್ನು ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಇದೊಂದು ಬಿಂದಿ ಬುಕ್ ಕೂಡ ಆರ್ಡರ್ ಮಾಡ್ಕೋತಿದ್ದೆ, ಅದನ್ನು ತೋರಿಸ್ಬಿಡೋಣ ಅಂತ ತೋರಿಸ್ತಿದ್ದೀನಿ. ಇದು ತುಂಬಾ ಯೂಸ್ಫುಲ್ ಇದೆ ಬಿಂದಿ ಬುಕ್ಕು. ಇದ್ರದ್ದು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಇದೆ, ಪ್ಲೀಸ್ ಬೈ ಮಾಡ್ಕೊಳ್ಳಿ. ಬಿಕಾಸ್ ಅಷ್ಟು ಕಡಿಮೆ ಅಮೌಂಟಿಗೆ ಇಷ್ಟು ಚೆನ್ನಾಗಿರೋ ಬಿಂದಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಸೊ ಎಲ್ಲ ಥರದ ಕಲರ್ಸ್ ಇರುತ್ತೆ. ಒಂದು ಪೇಜಲ್ಲಿ ಫುಲ್ ರೆಡ್, ಒಂದು ಪೇಜಲ್ಲಿ ಫುಲ್ ಬ್ಲ್ಯಾಕ್ ಮತ್ತು ಕಲರ್ ಬಿಂದಿ ತುಂಬ ಚೆನ್ನಾಗಿದೆ. ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲೂ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಬೈ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಟು ಸಿರಿ ರೆಡ್ಡಿ ವ್ಲಾಗ್ಸ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.